ಓಂ ಶಾಂತಿ. ವಾಣಿ ಡೇಟು 13/5/2025 ಪ್ರಾತಃ ಮುರಳಿ. ಓಂ ಶಾಂತಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಅನೇಕ ದೇಹಧಾರಿಗಳೊಂದಿಗಿನ ಪ್ರೀತಿಯನ್ನು ತೆಗೆದು ಒಬ್ಬ ವಿದೇಹಿ ತಂದೆಯನ್ನು ನೆನಪು ಮಾಡಿ. ಆಗ ನಿಮ್ಮ ಎಲ್ಲ ಅಂಗಗಳು ಶೀತಲವಾಗಿ ಬಿಡುತ್ತವೆ. ಪ್ರಶ್ನೆ: ಯಾರು ದೈವಿ ಕುಲದ ಆತ್ಮಗಳಾಗಿದ್ದಾರೆಯೋ ಅವರ ಚಿಹ್ನೆಗಳೇನು? ಉತ್ತರ: ದೈವಿ ಕುಲದ ಆತ್ಮಗಳಿಗೆ ಈ ಹಳೆಯ ಪ್ರಪಂಚದಿಂದ ಸಹಜವಾಗಿಯೇ ವೈರಾಗ್ಯವಿರುವುದು. ಎರಡನೇದು, ಅವರ ಬುದ್ಧಿಯು ಬೇಹದ್ದಿನಲ್ಲಿರುವುದು. ಶಿವಾಲಯದಲ್ಲಿ ಹೋಗುವುದಕ್ಕಾಗಿ ಅವರು ಪಾವನ ಹೂಗಳಾಗುವ ಪುರುಷಾರ್ಥ ಮಾಡುತ್ತಾರೆ. ಮೂರನೇದು, ಯಾವುದೇ ಅಸುರಿ ನಡವಳಿಕೆಯಲ್ಲಿ ನಡೆಯುವುದಿಲ್ಲ. ನಾಲ್ಕನೇದು, ತಮ್ಮ ಲೆಕ್ಕಪತ್ರವನ್ನಿಟ್ಟುಕೊಳ್ಳುತ್ತಾರೆ. ಯಾವುದೇ ಅಸುರಿ ಕರ್ಮವನ್ನು ಆಗಲಿಲ್ಲವೇ ತಂದೆಗೆ ಸತ್ಯವನ್ನೇ ತಿಳಿಸುತ್ತಾರೆ, ಏನನ್ನೂ ಮುಚ್ಚಿಡುವುದಿಲ್ಲ. ಗೀತೆ: ಅವರೆಂದೂ ನಮ್ಮಿಂದ ದೂರವಾಗುವುದಿಲ್ಲ. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇದು, ತಂದೆಗೆ ತಮ್ಮ ವಿದ್ಯೆಯ ಶೌರ್ಯವನ್ನು ತೋರಿಸಬೇಕಾಗಿದೆ. ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಕಾರ್ಯದಲ್ಲಿ ತೊಡಗಬೇಕಾಗಿದೆ. ಮೊದಲು ತಮ್ಮ ಉನ್ನತಿಯ ವಿಚಾರ ಮಾಡಬೇಕಾಗಿದೆ. ಕ್ಷೀರಖಂಡವಾಗಿರಬೇಕಾಗಿದೆ. ಎರಡನೇದು, ಯಾವುದೇ ತಪ್ಪಾದರೆ ತಂದೆಯಿಂದ ಕ್ಷಮೆ ಕೇಳಿ ತಮ್ಮನ್ನು ತಾವೇ ಸುಧಾರಣೆ ಮಾಡಿಕೊಳ್ಳಬೇಕಾಗಿದೆ. ತಂದೆಯು ಕೃಪೆ ತೋರುವುದಿಲ್ಲ. ತಂದೆಯ ನೆನಪಿನಿಂದ ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳಬೇಕಾಗಿದೆ. ಯಾವುದೇ ನಿಂದನೆ ಮಾಡಿಸುವಂತಹ ಕರ್ಮವನ್ನು ಮಾಡಬಾರದು. ವರದಾನ: ಜ್ಞಾನಪೂರ್ಣತೆಯ ವಿಶೇಷತೆಯ ಮೂಲಕ ಸಂಸ್ಕಾರಗಳ ಘರ್ಷಣೆಯಿಂದ ರಕ್ಷಿಸಿಕೊಳ್ಳುವಂತಹ ಕಮಲ ಪುಷ್ಪ ಸಮಾನ ನ್ಯಾರ ಅಥವಾ ಸಾಕ್ಷಿ ಭವ. ಸಂಸ್ಕಾರವಂತೂ ಅಂತ್ಯದವರೆಗೆ ಅವರ ದಾಸಿಯಾಗಿರುತ್ತದೆ. ಕೆಲವರದು ರಾಜನ ಸಂಸ್ಕಾರ. ಸಂಸ್ಕಾರ ಬದಲಾಗಲಿ ಎಂದು ಇದಕ್ಕಾಗಿ ಕಾಯಬೇಡಿ. ಆದರೆ ನನ್ನ ಮೇಲೆ ಯಾರದೇ ಸಂಸ್ಕಾರದ ಪ್ರಭಾವ ಬೀರದಿರಲಿ. ಏಕೆಂದರೆ ಒಂದು, ಪ್ರತಿಯೊಬ್ಬರ ಸಂಸ್ಕಾರ ಭಿನ್ನವಾಗಿದೆ. ಇನ್ನೊಂದು, ಮಾಯೆ ಕೂಡ ರೂಪ ಬದಲಿಸಿಕೊಂಡು ಬರುತ್ತದೆ. ಆದ್ದರಿಂದ ಯಾವುದೇ ಮಾತಿನ ನಿರ್ಣಯ ಮರ್ಯಾದೆಯ ಗೆರೆಯ ಒಳಗೆ ಇರುತ್ತಾ ಮಾಡಿ. ಭಿನ್ನ ಭಿನ್ನ ಸಂಸ್ಕಾರಗಳಿದ್ದರೂ ಘರ್ಷಣೆ ಇಲ್ಲದಿರಲಿ. ಅದಕ್ಕಾಗಿ ಜ್ಞಾನಪೂರ್ಣರಾಗಿ ಕಮಲಪುಷ್ಪ ಸಮಾನ ನ್ಯಾರ ಅಥವಾ ಸಾಕ್ಷಿಯಾಗಿರಿ. ಸ್ಲೋಗನ್: ಹಠ ಹಾಗೂ ಪರಿಶ್ರಮ ಪಡುವ ಬದಲು ರಮಣೀಕತೆಯಿಂದ ಪುರುಷಾರ್ಥ ಮಾಡಿ. ಓಂ ಶಾಂತಿ.